ರಾಯರ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೂಲ ಬೃಂದಾವನಕ್ಕೆ ಗೋಕ್ಷೀರ, ಮೊಸರು, ಜೇನುತುಪ್ಪ, ಹಾಗೆ ತುಪ್ಪ, ವಿವಿಧ ಫಲಗಳನ್ನು ಬಳಸಿಕೊಂಡು ಪಂಚಾಮೃತ ಅಭಿಷೇಕವನ್ನ ಮಾಡಲಾಗುತ್ತೆ. ಶ್ರೀಮಠದ ಪೀಠಾಧ್ಯಕ್ಷರಾದ ಸುಬುಧೇಂದ್ರ ಶ್ರೀಗಳು ಈ ಒಂದು ಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಿದ್ದಾರೆ. ಅದರ ನೇರ ಪ್ರಸಾರವನ್ನ ಕೂಡ ನಾವು ವೀಕ್ಷಿಸಬಹುದಾಗಿದೆ. ಬೃಂದಾವನದ ಬಳಿಯಲ್ಲಿ ಆಗ್ತಾ ಇರುವ ಮಧ್ಯಾರಾಧನೆಯ ಸಮಸ್ತ ಪೂಜಾ ಕೈಂಕರ್ಯಗಳನ್ನ ಕೂಡ ನಾವು ನೇರ ಪ್ರಸಾರದಲ್ಲಿ ಮಂತ್ರಾಲಯದಿಂದಲೇ ವೀಕ್ಷಿಸುತ್ತಿದ್ದೇವೆ. ಮಂತ್ರ ನಿಲಯದಲ್ಲಿ ನೆಲೆಸಿರುವ ಆ ಕಂತುಪಿತನ ಆರಾಧಕ ರಾಘವೇಂದ್ರ ಗುರು ಸಾರ್ವಭೌಮರು ಎಂಬುದಾಗಿ ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಮತ್ತೊಬ್ಬ ದಾಸರು ಹೇಳ್ತಾರೆ, ನೋಡಲೇ ಮನವೇ ಕೊಂಡಾಡು ಗುರುಗಳ ಪಾದ, ಈಡು ಇಲ್ಲವೋ ಪುಣ್ಯಕ್ಕೆ. ರಾಯರ ದರ್ಶನವನ್ನು ಮಾಡಿದರೆ ಇದಕ್ಕೆ ಸಮಾನವಾದ ಪುಣ್ಯ ಮತ್ತೊಂದೆಡೆ ಸಿಗುವುದಿಲ್ಲ. ಅಷ್ಟು ಅದ್ಭುತವಾದ ಒಂದು ಮಹಿಮಾ ಸಂಪನ್ನರು ರಾಘವೇಂದ್ರ ಸ್ವಾಮಿಗಳು. ನೋಡಿ, ನಾವು ಆ ಸುವರ್ಣ ಗೋಪುರದ ವೀಕ್ಷಣೆಯಲ್ಲಿದ್ದೇವೆ. ಗೋಪುರದ ಪ್ರತಿಯೊಂದು ಹಂತವೂ ನಮ್ಮ ಕಣ್ಣು ಮುಂದೆ ಬಂದು ನಿಂತು ರಾಯರ ಅದ್ಭುತವಾದ ದಿಗ್ವಿಜಯದ ಪತಾಕೆಯನ್ನು ಹಾರಿಸುವ ರೀತಿಯಲ್ಲಿ ಆ ಕೀರ್ತಿ ಪತಾಕೆಯಂತೆ ಕಂಗೊಳಿಸುವ ಭವ್ಯ ಗೋಪುರದ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ರಾಯರ ಹೃತ್ಕಮಲದಲ್ಲಿ ನೆಲೆಸಿದ ಆ ಮೂಲರಾಮದೇವರಿಗಾಗಿ ಈ ಗೋಪುರ, ರಾಯರ ಹೃತ್ಕಮಲದಲ್ಲಿ ನೆಲೆಸಿದ ಆ ಮುಖ್ಯಪ್ರಾಣ ದೇವರಿಗಾಗಿ ಈ ಮೂಲ ಗೋಪುರ. ಅಂತಹ ರಾಯರ ದಿವ್ಯ ಮೂಲ ಬೃಂದಾವನದ ಸನ್ನಿಧಾನವನ್ನೇ ನಾವು ನೋಡ್ತಾ ಇದ್ದೇವೆ. ರಾಯರ ದರ್ಶನದಿಂದ ಸಕಲ ಅನಿಷ್ಟಗಳು ಪರಿಹಾರವಾಗತಕ್ಕಂಥದ್ದಾಗ್ತದೆ. ರಾಯರ ಭಕ್ತರಾದ ಅಪ್ಪಣಾಚಾರ್ಯರು ರಾಯರ ದರ್ಶನದಿಂದ ಪುನೀತರಾಗಿ ಮನಸ್ಸಿನಿಂದಲೇ ಪ್ರಾರ್ಥನಾ ರೂಪದಲ್ಲಿ ಹಾಡಿ ಹೊಗಳಿದ ಸ್ತೋತ್ರವೇ ರಾಘವೇಂದ್ರ ಸ್ತೋತ್ರ ಅಂತ. ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ದೇವಾಲಿ ಸೇವಿತ ಪರಾಂಘ್ರಿ ಪಯೋಜಲಗ್ನ ಎಂಬುದಾಗಿ ಆರಂಭಗೊಳ್ಳುವ ಈ ಭವ್ಯವಾಗಿರ್ತಕ್ಕಂತಹ ಈ ಒಂದು ಸ್ತೋತ್ರ ಜಗತ್ತಿನಲ್ಲಿ ಮಂತ್ರ ತುಲ್ಯವಾಗಿದೆ. ಅದನ್ನು ಪಠಿಸಿದ ಪ್ರತಿಯೊಬ್ಬರಿಗೂ ಕೂಡ ಗುರುರಾಜರ ದರ್ಶನ ಆಗುತ್ತೆ. ಅವರು ಬೇಡಿದ ಇಷ್ಟಾರ್ಥಗಳು ಪೂರ್ಣವಾಗ್ತದೆ. ಅವರ ಸಕಲ ಅನಿಷ್ಟಗಳು ಕೂಡ ದೂರವಾಗತಕ್ಕಂಥದ್ದಾಗ್ತದೆ. ಇಂತಹ ರಾಯರ ಸ್ತೋತ್ರವನ್ನೇ 108 ಬಾರಿ ಪಠಿಸೋಣದರಿಂದ ಭೂತ ಪ್ರೇತ ಪಿಶಾಚಾದಿಗಳ ಬಾಧ, ನಮ್ಮ ಸಂಸಾರದಲ್ಲಿ ಉಂಟಾದ ಸಕಲ ವಿಧ ಬಾಧಗಳು ಇವೆಲ್ಲವೂ ಕೂಡ ಪರಿಹೃತವಾಗಿ ರಾಯರ ದರ್ಶನ ನಮಗೆ ಆಗ್ತದೆ, ರಾಯರ ಅನುಗ್ರಹವು ಆಗ್ತದೆ ಎಂಬುದಾಗಿ ಜ್ಞಾನಿಗಳು ನಂಬಿದ ನಂಬಿಕೆ. ರಾಯರ ಬೃಂದಾವನದ ಪಕ್ಕದಲ್ಲಿ ನೆಲೆಸಿರುವ ವಾದೀಂದ್ರ ತೀರ್ಥರು ನಮಗೆ ರಾಯರನ್ನ ಉಪಾಸನೆ ಮಾಡುವ ಕ್ರಮವನ್ನೇ ತೋರಿಸ್ತಾರೆ. ಯೋಗೋ ಯಃ ಕರ್ಮನಾಮ ಕವಿಭಿರಭಿಹಿತ ಯಶ್ಚ ವಿಜ್ಞಾನ ಸಂಜ್ಞ ಶಕ್ತೋ ನಾಸಿದ್ಧಕಾಯಸ್ತನುಮತಿರನಯೋ ತಾವದಾ ವರ್ಜನೇಹಂ ಯಶ್ಚೋಪಾಯೈರುಪೇಯ ಸ್ಥಿರಫಲ ವಿದಯೇ ದೇಜಿಕಸ್ಯ ಪ್ರಸಾದಾತ್ ತಸ್ಮೈ ತಸ್ಯಸ್ತುವೀಯಾನ್ ಅನಿಶಮಪಿ ಚರಿತಂ ರಾಘವೇಂದ್ರವು ರತೀಂದೋಹೋ. ಸ್ವಾಮಿ, ಲೋಕದಲ್ಲಿ ನಮಗೆ ಅನೇಕ ಯೋಗಗಳಿದ್ದಾವೆ. ಜ್ಞಾನ ಯೋಗದಿಂದ ಭಗವಂತನನ್ನು ಕಾಣೋಣ ಅಂತಂದರೆ ನನಗೆ ಬುದ್ಧಿ ತುಂಬ ಚಿಕ್ಕದು, ಅಲ್ಪಮತಿಯಾದ ನಾನು ಜ್ಞಾನಯೋಗದಿಂದ ಭಗವಂತನನ್ನೇ ನೋಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಕರ್ಮಯೋಗವನ್ನು ಮಾಡಿ ನೀನು ಭಗವಂತನನ್ನು ಕಾಣುವಂತಾದರೆ ನನ್ನ ದೇಹದಲ್ಲಿ ದಾರ್ಢ್ಯತೆ ಇಲ್ಲ, ದೇಹ ಶಕ್ತಿ ಸಂಪನ್ನವಾಗಿಲ್ಲ. ಆದ್ದರಿಂದ ಸ್ನಾನ, ಉಪವಾಸ, ವ್ರತ, ನಿಯಮ ಇತ್ಯಾದಿಗಳನ್ನು ಮಾಡಿ ನಮ್ಮ ದೇಹವನ್ನು ಸರಿತೂಗಿಸುವ ಕೆಲಸವನ್ನು ಮಾಡಬೇಕಾದ್ರೆ
ದೇಹದಲ್ಲಿ ಶಕ್ತಿ ಕುಂಠಿತವಾಗಿದೆ. ಆದ್ದರಿಂದ ಕರ್ಮಯೋಗದಿಂದಲೂ ಭಗವಂತನ ಉಪಾಸನೆಯನ್ನೇ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ನಾವು ಜ್ಞಾನಯೋಗದಿಂದ ಭ್ರಷ್ಟರಾಗಿದ್ದೇವೆ, ಕರ್ಮಯೋಗದಿಂದಲೂ ಭ್ರಷ್ಟರಾಗಿದ್ದೇವೆ. ನಮ್ಮಂಥವರ ಗತಿ ಏನು ಅಂತಂದಾಗ ವಾದೀಂದ್ರ ತೀರ್ಥರು ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳೆಂಬ ಗುರುಗಳ ಕರುಣೆ ಎಂಬುವಂತಹ ಒಂದು ಪ್ರಸಾದ ಯೋಗ ನಮಗೆ ಸಿಕ್ಕ ಮೇಲೆ ಇನ್ನು ಯಾವ ಯೋಗದ ಅವಶ್ಯಕತೆಯೂ ಇಲ್ಲ ಅಂತಾರೆ. ಅಂದರೆ ರಾಯರು ನಾವು ಜ್ಞಾನಯೋಗದಿಂದ ವಿಮುಖರಾದರೆ ತತ್ವಜ್ಞಾನವನ್ನು ಕೊಟ್ಟು ಜ್ಞಾನದ ಮಾರ್ಗವನ್ನು ಹಚ್ಚುತ್ತಾರೆ. ಸರಿ, ಕರ್ಮಯೋಗದಿಂದ ನಾವು ವಿಮುಖರಾಗಿದ್ದರೆ ನಮಗೆ ದೇಹದಲ್ಲಿ ಶಕ್ತಿ ಕೊಟ್ಟು ಕರ್ಮಯೋಗವನ್ನು ಮಾಡಿಸುವ ಒಂದು ಸಂಪನ್ನತೆಯನ್ನೇ ಉಂಟು ಮಾಡ್ತಾರೆ. ಆವಾಗ ನಮಗೆ ಕರ್ಮಯೋಗವೂ ಮಾಡಿದಂತಾಗುತ್ತದೆ, ಜ್ಞಾನಯೋಗವೂ ಮಾಡಿದಂತಾಗುತ್ತದೆ. ಆದ್ದರಿಂದ ನಾವು ಕರ್ಮಯೋಗ ಜ್ಞಾನಯೋಗಗಳ ಜವಾಬ್ದಾರಿಯನ್ನು ಬಿಟ್ಟು ರಾಯರ ಕರುಣೆ ಎಂಬ ಒಂದು ಪ್ರಸಾದ ಯೋಗವನ್ನೇ ಪಡೆದರೆ ರಾಯರು ನಮಗೆಲ್ಲವನ್ನು ಕರುಣಿಸ್ತಾರೆ ಅಂತ ವಾದೀಂದ್ರ ತೀರ್ಥರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ರಾಯರ ದಿವ್ಯ ಈ ಸನ್ನಿಧಾನದಲ್ಲಿ ನಾವು ವಿಶೇಷವಾಗಿ ಭಗವಂತನ ಒಂದು ಅನುಗ್ರಹವನ್ನು ಪಡಿಬೇಕಾದರೆ ಅನನ್ಯವಾಗಿ ರಾಯರನ್ನು ನಾವು ನಂಬಿಬಿಟ್ರೆ ರಾಯರ ಪರಮಾನುಗ್ರಹ ನಮಗೆ ಆಗುವಂತಹದ್ದು ಆಗ್ತದೆ. ಶ್ರೀನಿವಾಸನ ಬೆಟ್ಟದ ಮೇಲೆ ನಿಂತು ಎಲ್ಲರನ್ನು ತನ್ನೆಡೆಗೆ ಸೆಳೆದು ಅನುಗ್ರಹಿಸ್ತಾ ಇದ್ದರೆ, ಮಂತ್ರಾಲಯದಲ್ಲಿ ಬೃಂದಾವನದಲ್ಲಿ ನೆಲೆಗೊಂಡ ರಾಘವೇಂದ್ರ ಸ್ವಾಮಿಗಳು ಭಕ್ತರನ್ನು ತಮ್ಮೆಡೆಗೆ ಸೆಳೆದು ಅನುಗ್ರಹಿಸ್ತಾರೆ. ಇವರಿಬ್ಬರನ್ನು ಉಪಾಸನ ಮಾಡೋ ಕ್ರಮ ಏನೆಂದರೆ, ನಾವು ಶ್ರೀನಿವಾಸನನ್ನ ತಂದೆಯಂತೆ, ಗುರುರಾಜರನ್ನ ತಾಯಿಯಂತೆ ನಾವು ಉಪಾಸನೆ ಮಾಡಬೇಕು. ಒಂದು ಆಶ್ಚರ್ಯವೇನಪ್ಪ ಅಂತಂದರೆ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ಹರವು ರುಷ್ಟೇ ಗುರುಸ್ತ್ರಾತ ಗುರವು ರುಷ್ಟೇ ನಕಶ್ಚನ. ಅಂದರೆ ಒಂದು ವೇಳೆ ದೇವರು ನಮ್ಮ ಮೇಲೆ ಕೋಪಗೊಂಡ್ರೆ ಗುರುಗಳು ನಮ್ಮನ್ನು ರಕ್ಷಣೆ ಮಾಡಿ ಅನುಗ್ರಹಿಸ್ತಾರಂತೆ. ಆದರೆ ಗುರುಗಳೇ ಕೋಪಗೊಂಡ್ರೆ ನಮ್ಮನ್ನು ರಕ್ಷಣೆ ಮಾಡುವವರು ಯಾರೂ ಇರೋದಿಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ, ತಾಯಿಯಂತೆ ರಾಯರು, ತಂದೆಯಂತೆ ತಿರುಪತಿಯ ವೆಂಕಟೇಶ ದೇವರು. ತಾಯಿ ಮಗುವನ್ನು ಲಾಲನೆ ಪಾಲನೆ ಮಾಡಿ ರಕ್ಷಣೆ ಮಾಡ್ತಾಳೆ, ತಂದೆ ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಡ್ತಾನೆ. ಒಂದು ಉದಾಹರಣೆ ನೋಡಿ, ಮಗು ಸಂಜೆ 6 ಗಂಟೆಗೆ ಮನೆಯ ಅಂಗಳದಲ್ಲಿ ಆಡ್ತಾ ಇದೆ. ಅದೇ ತಾನೇ ಆಫೀಸಿನಿಂದ ಬಂದಂತಹ ಅಪ್ಪನನ್ನು ನೋಡಿ ಮಗು ತುಂಬ ಹೊತ್ತಿನಿಂದ ಅಪ್ಪನಿಂದ ವಿಯುಕ್ತನಾಗಿ ಆ ಅಪ್ಪನನ್ನು ನೋಡಬೇಕು ಅಂತ ಅವಸರದಲ್ಲಿ ಓಡಿ ಹೋಗಿ ಅಪ್ಪನನ್ನು ಬಾಚಲು ಪ್ರಯತ್ನ ಮಾಡ್ತದೆ. ಆದರೆ ಅಪ್ಪ ಮಾತ್ರ ತನ್ನ ಬಟ್ಟೆ, ಇಸ್ತ್ರಿ ಬಟ್ಟೆಗಳು ಇವೆಲ್ಲ ಕೊಳೆ ಆಗ್ತದೆ, ಮೈ ತುಂಬ ಈ ಮಗು ಧೂಳಿ ಹಚ್ಕೊಂಡಿದೆ ಅಂತ ಹೇಳಿಬಿಟ್ಟು ಆ ಮಗುವನ್ನು ತಂದೆಯಾದವನು ದೂಡಿ ಬಿಡ್ತಾನೆ. ಅಳುತ್ತಾ ಪಾಪ ಬೇರೆ ಯಾರೂ ಗತಿ ಇಲ್ಲ ಎಂಬುದಾಗಿ ಅಮ್ಮ ಅಂತ ತಾಯಿಯ ಸಮೀಪಕ್ಕೆ ಹೋಗ್ತದೆ ಆ ಮಗು. ತಾಯಿ ಏನು ಮಾಡ್ತಾಳೆ ಅಂದರೆ, ಆ ಮಗುವಿಗೆ ಸ್ನಾನ ಮಾಡಿಸಿ ಪರಿಶುದ್ಧಗೊಳಿಸಿ ಮತ್ತೆ ಹೊಸ ಬಟ್ಟೆಗಳನ್ನು ಹಾಕಿ ಆಟಕ್ಕೆ ಬಿಡುತ್ತದೆ. ಅನಂತರದಲ್ಲಿ ಆ ಮಗುವನ್ನೇ ಶುದ್ಧವಾಗಿರುವುದನ್ನು ನೋಡಿ ತಂದೆಯೇ ಬಂದು ಆ ಮಗುವನ್ನು ಬಾಚಿ ಎತ್ತಿಕೊಂಡು ಮುದ್ದಾಡಬೇಕು ಅಂತ ನೋಡ್ತದೆ. ಆದರೆ ಕೋಪದಿಂದ ಮಗು ತಂದೆಯ ಸಮೀಪಕ್ಕೆ ಹೋಗೋದಿಲ್ಲ. ಆದರೂ ಬಲವಂತವಾಗಿ ತಂದೆ ಎಳೆದು ಮಗನನ್ನೇ ಎತ್ತಿಕೊಂಡು ಮುದ್ದಾಡ್ತಾನೆ.
ಅದೇ ರೀತಿಯಾಗಿ ಇವತ್ತು ನಾವು ಮೈತುಂಬ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರವೆಂಬ ಧೂಳಿಯನ್ನು ಹಚ್ಚಿಕೊಂಡು ಆ ತಂದೆಯಂತಿರುವ ತಿರುಪತಿಯ ಶ್ರೀನಿವಾಸನ ಸಮೀಪಕ್ಕೆ ಹೋದರೆ ತಂದೆ ದೂಡಿದಂತೆ ಶ್ರೀನಿವಾಸನು ನಮ್ಮನ್ನು ದೂಡಿಬಿಡ್ತಾನೆ. ನಿನ್ನ ಮೈಗೆ ಹಚ್ಚಿದ ಕೊಳಕನ್ನೇ ಕಳೆದುಕೊಂಡು ಬಾ ಅಂತ. ತಕ್ಷಣದಲ್ಲಿ ಅಮ್ಮ ಅಂತ ಅಮ್ಮನಂತೆ ಇರುವ ರಾಯರ ಸನ್ನಿಧಾನಕ್ಕೆ ನಾವು ಬರಬೇಕು. ರಾಯರು ಮೊದಲು ನಮಗೆ ಹಚ್ಚಿದ ಕೊಳೆಗಳನ್ನು ದೂರಪಡಿಸ್ತಾರೆ. ನಿನಗೆ ಕಾಮನೆ ಇದೆಯಾ? ಮದುವೆ ಆಗಬೇಕಾ? ಉದ್ಯೋಗ ಬೇಕಾ? ಮಕ್ಕಳು ಬೇಕಾ? ಮತ್ತೇನಾದರೂ ಸೌಕರ್ಯಗಳು ಬೇಕಾ ಅಂತ ಕೇಳಿದ ವರಗಳನ್ನೆಲ್ಲ ಕೊಟ್ಟು ಅನುಗ್ರಹಿಸ್ತಾರೆ. ಆಮೇಲೆ ಕೆಲವು ದಿನಗಳ ನಂತರ ಅವನನ್ನು ಸನ್ಮಾರ್ಗಕ್ಕೆ ಎಳೆದು ತತ್ವಜ್ಞಾನವನ್ನು ಬೋಧಿಸಿ ಭಗವಂತನ ಜ್ಞಾನವನ್ನೇ ಕೊಡ್ತಾರೆ. ಆವಾಗ ಜ್ಞಾನವಂತನಾಗಿರ್ತಕ್ಕಂಥ ಅವನು ಆವಾಗ ತಂದೆಯಂತಿರುವ ಶ್ರೀನಿವಾಸನ ಸಮೀಪಕ್ಕೆ ಹೋದಾಗ ಶ್ರೀನಿವಾಸನು ಸ್ವಯಂ ಮಗುವನ್ನು ತಂದೆ ಬಾಚಿ ಎತ್ತಿಕೊಂಡಂತೆ ನಮ್ಮನ್ನೇ ಸ್ವೀಕರಿಸ್ತಾನೆ. ಆವಾಗ ಭಗವಂತನ ಅನುಗ್ರಹ ಅನ್ನುವಂಥದ್ದು ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಮೊದಲು ತಾಯಿಯಂತೆ ಇರುವ ರಾಯರ ಸನ್ನಿಧಾನಕ್ಕೆ ಬಂದು ಅವರ ಅನುಗ್ರಹವನ್ನು ಪಡೆದು ನಂತರದಲ್ಲಿ ತಂದೆಯ ಸ್ಥಾನದಲ್ಲಿರುವ ಒಂದು ಶ್ರೀನಿವಾಸನ ಸಮೀಪಕ್ಕೆ ಹೋಗಬೇಕು ಅನ್ನುವಂಥ ಒಂದು ಅದ್ಭುತವಾದ ಸಂದೇಶ ಈ ಒಂದು ಮಾತಿನ ಮೂಲಕ ನಮಗೆ ತಿಳಿತಾ ಇದೆ. ಅಂತ ರಾಯರ ದಿವ್ಯ ಆರಾಧನಾ ಸಂದರ್ಭದಲ್ಲಿ ಮಂತ್ರಾಲಯ ಸುಕ್ಷೇತ್ರದಲ್ಲಿ ರಾಯರನ್ನೇ ಕಣ್ತುಂಬಿಸಿ ಕೊಡ್ತಾ ಇದ್ದೇವೆ. ಇದು ಕನ್ನಡ ಟಿವಿ ವಾಹಿನಿಯ ನೇರ ಪ್ರದರ್ಶನ ಕಾರ್ಯಕ್ರಮ. ಗುರುರಾಜರನ್ನೇ ನಮ್ಮ ಮನೆಯಲ್ಲೇ ನಮ್ಮ ಮನದಲ್ಲೇ ಕುಳಿತುಕೊಂಡು ಕಣ್ತುಂಬಿಸಿಕೊಳ್ಳುವ ಒಂದು ಸುಯೋಗ ಕನ್ನಡ ಟಿವಿ ವಾಹಿನಿ ಮೂಲಕವಾಗಿ ನಮಗೆ ದೊರಕ್ತಾ ಇದೆ. ನಾವು ಇಂಥ ಟಿವಿ ವಾಹಿನಿಗೆ ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಕೂಡ ಸಾಲದು. ಗುರುರಾಜರನ್ನೇ ಪ್ರತಿಯೊಬ್ಬರ ಮನೆಗೆ ಕೊಂಡೊಯ್ದು ರಾಯರ ದರ್ಶನ ಮಾಡಿಸುವ ಒಂದು ಅವಕಾಶವನ್ನೇ ಕನ್ನಡ ಟಿವಿ 9 ವಾಹಿನಿ ನಮಗೆ ಒದಗಿಸಿ ಕೊಡ್ತಾ ಇದೆ. ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕಕ್ಕೆ ಕಾಲ ಸನ್ನಿಹಿತವಾಗಿದೆ. ಸುದೀರ್ಘ 2 ಗಂಟೆಗಳ ಕಾಲ ಪಂಚಾಮೃತ ಅಭಿಷೇಕ ನೆರವೇರಿಸುತ್ತಾರೆ ಶ್ರೀಮಠದ ಪೀಠಾಧಿಪತಿಗಳು. ಇದರ ನೇರ ಪ್ರಸಾರವನ್ನು ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.